ಇದು IDSMT ಬಡಾವಣೆ ಆಗಿರ್ತದೆ. ನಿರ್ಗತಿಕರಿಗೆ ಅಂತೇಳ್ಬಿಟ್ಟು ಹಿಂದೆ 1986ರಲ್ಲಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಬಡಾವಣೆ ಇದು ಚಿಕ್ಕಬಳ್ಳಾಪುರದಲ್ಲಿ. ಸುಮಾರು 540 ಸೈಟ್ಗಳಿದೆ ಇದರಲ್ಲಿ ಕೆಲವು ಕೊಟ್ಟಿದ್ದಾರೆ, ಕೆಲವು ಕೊಟ್ಟಿಲ್ಲ, ಹಾಗೇ ಇದೆ, ಕೆಲವೆಲ್ಲ ಅಕ್ರಮಗಳು ನಡೆದಿದೆ ಅಂತೇಳ್ಬಿಟ್ಟು ಹಂಗೆ ಇಟ್ಟಿದ್ದಾರೆ. ಇದರಲ್ಲಿ ನಗರಸಭೆಗೆ ಸುಮಾರು ಒಂದು 60 ಖಾಲಿ ನಿವೇಶನಗಳು ಉಳ್ಕೊಂಡಿರ್ತದೆ. ಇದರಲ್ಲಿ ಪ್ರಭಾವಿ ನಾಯಕರು ಕೈವಾಡ ಇದೆ. ಅವರೆಲ್ಲ ಸೇರಿಕೊಂಡು ಅಕ್ರಮವಾಗಿ ಬಂದು ಅವರೇ ಕಾಂಪೌಂಡ್ ಹಾಕ್ಕೊಂಡು ಅವ್ರ ಹೆಸರಿಗಿಲ್ಲ, ಏನೂ ಇಲ್ಲ, ಖಾಲಿ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಂದು ಅವ್ರು ಕಾಂಪೌಂಡ್ ಹಾಕ್ಕೊಂಡು ಬೇರೆಯವ್ರಿಗೆ ವಹಿವಾಟು ಮಾಡಿ ಮಾರಾಟ ಮಾಡಿ ಅವ್ರ ಕಡೆಗೆ ಅಗ್ರಿಮೆಂಟ್ ಹಾಕ್ಕೊಟ್ಟಿದ್ದಾರೆ ಈ ಬಡಾವಣೆಯಲ್ಲಿ. ಇದ್ರ ಬಗ್ಗೆ ಕಮಿಷನರು ಗಾಢವಾದ ನಿದ್ರೆಯಲ್ಲಿದ್ದಾರೆ. ಅವ್ರಿಗೆಲ್ಲ ಗೊತ್ತು ಕಮಿಷನರ್ಗೆ. ಟ್ರೆಸ್ಪಾಸ್ ಮಾಡಿರೋರ ಮೇಲೆ ಕಂಪ್ಲೇಂಟ್ ತೊಗೊಂಡು ಕಾನೂನು ಪ್ರಕಾರ ಏನು ಇದೆಯೋ ಕ್ರಮ ಕೈಗೊಳ್ಳಬೇಕು, ಕಮಿಷನರ್ ಕರ್ತವ್ಯ. ಅದನ್ನು ಬಿಟ್ಬಿಟ್ಟು ಅವ್ರು ನಿದ್ದೆಯಲ್ಲಿದ್ದಾರೆ. ಪಾಪ ಈಗ ಅಧ್ಯಕ್ಷರು ಬಂದು ಅವರೇ ಸ್ವತಃ ಬಂದು ಅಧ್ಯಕ್ಷರು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸ್ಕೊಂಡು ಎಲ್ಲ ಮಾತಾಡಿ ಅಧ್ಯಕ್ಷರೇ ನಿಂತ್ಕೊಂಡು JCB ತರಿಸಿ ತೆರವುಗೊಳಿಸಿರ್ತಾರೆ.